ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಇವತ್ತು ಅಳತೆ ಬ್ಲೌಸ್ನಲ್ಲಿ ಅಳತೆ ಇಟ್ಕೊಂಡು ಹೇಗೆ ಕಟಿಂಗ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತಿದ್ದೀನಿ ಫ್ರೆಂಡ್ಸ್. ನಾನು ಇನ್ನೂ ಡೀಟೇಲ್ಸಾಗಿ ಹೇಳಿದ್ದೀನಿ, ವೀಡಿಯೋಸ್ಗಳನ್ನು ಹೋಗಿ ಚೆಕ್ ಮಾಡಿ. ಈ ವಿಡಿಯೋಸನ್ನು ತಪ್ಪದೆ ನೋಡಿ ಫ್ರೆಂಡ್ಸ್. ನಾನು ಒಂದು 10 ನಿಮಿಷದಲ್ಲೇ ಒಂದು ಲೈನಿಂಗ್ ಬ್ಲೌಸನ್ನು ಕಟ್ ಮಾಡ್ತಿದ್ದೆ, ನಿಮಗೆ ಹೇಳ್ಕೊಡೋಣ ಅನ್ನೋಕ್ಕೋಸ್ಕರ. ಇದಕ್ಕೆ 1/2 ಅವರ್ ತಗೊಂಡೆ ಹೇಳ್ಕೊಟ್ಟಿದ್ದೀನಿ ಫ್ರೆಂಡ್ಸ್, ಯಾರು ಮಿಸ್ ಮಾಡದೆ ನೋಡಿ. ಈಗ ಚೆಸ್ಟ್ ಸೈಜ್ ಇದೆ, ಸುತ್ತಳತೆ ಬಂದು 10 ಇಂಚು ತೋರಿಸ್ತಿದೆ, ಹಂಗಂದ್ರೆ 40 ಇಂಚಿಂದು. ಮತ್ತು ಪೂರ್ಣ ಉದ್ದ, ಬ್ಲೌಸಿನ ಉದ್ದ ಈ ರೀತಿ ಇಟ್ಕೊಳ್ಳಿ. ಬ್ಲೌಸಿನ ಉದ್ದ ಬಂದು 14 ಇದೆ. (14 + 2) 16 ಇಂಚ್ ಇಟ್ಕೊಳ್ಳೋಣ. ಮತ್ತು ಇದು ನೋಡಿ, ಶೋಲ್ಡರ್ ಹತ್ರ 2.5 ಇದೆ. 2.5 ಇದೆ, ನಾನು 5.5 ಇಟ್ಕೊಳ್ತೀನಿ. ಯಾಕಂದರೆ 2.5 ಬಂದು, ಯಾಕೆ 2.5 ಇಟ್ಕೊಳ್ತಿದ್ದೀನಿ ಅಂದರೆ 2.5 5.5 ಇಟ್ಕೊಳ್ತಿದ್ದೀನಿ ಅಂದರೆ 2.5 ಶೋಲ್ಡರು ಸ್ಟಿಚಿಂಗಿಗೆ 3/4 ಇಂಚ್ ಹೋಗುತ್ತೆ ಫ್ರೆಂಡ್ಸ್. 3/4 ಆಯಿತು. ಮತ್ತು 2.5 ಅಥವಾ 2/4 ಇಂಚನ್ನ ನಾವು ನೆಕ್ಕಿಗಂತ ಬಿಟ್ಕೊಳ್ತೀವಿ, ಅದಕ್ಕೋಸ್ಕರ 5.5 ಇಟ್ಕೊಳ್ತಿದ್ದೀನಿ. ಮತ್ತು ಇದು ಚೆಸ್ಟ್ ಬಂದು 40 ಇಂಚ್ ಇರೋದ್ರಿಂದ ನಾನು 10 ಇಂಚ್ ಬರುತ್ತೆ. 4/10 + 2 12 ಇಂಚು. ನೀವು ಹುಕ್ಪಟ್ಟಿಯಿಂದ ಅಳತೆ ಮಾಡ್ಕೊಂಡು ನೋಡ್ಕೊಳ್ಳಿ ಫ್ರೆಂಡ್ಸ್. 10 + 2 12 ಇಂಚು. ಬ್ಲೌಸನ್ನು ನೀಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಫೋಲ್ಡಿಂಗ್ ಕೂಡ ನಮ್ಮದು ನೀಟಾಗಿದ್ದರೆ ನಾವು ಬ್ಲೌಸ್ ಕಟ್ಟಿಂಗನ್ನು ನೀವು ನೀಟಾಗಿ ಮಾಡಿದ್ರೆ ಸ್ಟಿಚಿಂಗ್ ಏನಷ್ಟು ದೊಡ್ಡ ಪ್ರಾಬ್ಲಮ್ ಇಲ್ಲ ಫ್ರೆಂಡ್ಸ್. ಕಟ್ಟಿಂಗ್ ಬಂದು ನೀಟಾಗಿ ಮಾಡ್ಕೊಳ್ಳಿ ನೋಡಿ. ಇದು ಪೂರ್ತಿ ಉದ್ದ, ಬ್ಲೌಸಿನ ಉದ್ದ ಬಂದು 14 ಇಂಚಿದೆ. 14 + 2 16 ಇಂಚು ಆ್ಯಡ್ ಮಾಡ್ಕೊಳ್ತಿದ್ದೀನಿ, 16 ಇಂಚು. ಮತ್ತು ಇಲ್ಲಿ ಅಗಲ ಬಂದು 10 + 2 12 ಇಂಚು. ಇದಕ್ಕೆ ಸ್ಟ್ರೈಟಾಗಿ ಒಂದು ಲೈನ್ ಹಾಕೊಳ್ಳೋಣ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಿದ್ದೀರೋ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಎಷ್ಟೋ ಕಷ್ಟಪಟ್ಟು ವೀಡಿಯೋಸ್ ಹಾಕ್ತಿರ್ತೀನಿ, ಬಟ್ ವ್ಯೂಸ್ ಬಂದಿಲ್ಲ ಅಂದರೆ ತುಂಬ ಬೇಜಾರಾಗುತ್ತೆ. ನಿಮಗೂ ಕೂಡ ಯೂಸ್ಫುಲ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರನೇ ಹಾಕ್ತಿದ್ದೀನಿ. ಮತ್ತು ನಿಮಗೆ ಯಾವುದೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಮಾಡಿ ಫ್ರೆಂಡ್ಸ್, ನಾನು ತಿಳಿಸ್ಕೊಡ್ತೀನಿ. ನೋಡಿ, ಇದು ಮತ್ತು ಆರ್ಮೋಲ್ ಹತ್ರ 1.5 ಇಂಚು, 1.5 ಮುಂಭಾಗಕ್ಕೆ 3/4 ಇಂಚ್ ಇಟ್ಕೊಳ್ತೀನಿ ಫ್ರೆಂಡ್ಸ್. ಮತ್ತು ಕರ್ವ್ ಸ್ಕೇಲ್ ಇದ್ದರೆ ಕರ್ವ್ ಸ್ಕೇಲಲ್ಲಿ ಮಾರ್ಕ್ ಮಾಡ್ಕೊಬೋದು. ನಾನು ನೋಡಿ ಫ್ರೆಂಡ್ಸ್, ಇದು 5, ಇಲ್ಲಿ 5 3/4 ಇಟ್ಟಿದ್ದೆ. ಇಲ್ಲಿ ಆರ್ಮೋಲ್ ಲೆಂತ್ ಬಂದು 5 3/4 ಇಟ್ಟಿದ್ದೀನಿ. ಈ ಸೈಜಿಗೆ ಬಂದು ನೀವು 6 ಇಂಚ್ ಇಟ್ಕೊಳ್ಳಿ. ಇವ್ರದ್ದು ಹ್ಯಾಂಡ್ ಸ್ಲೀವ್ ಹತ್ರ ತುಂಬ ಲೂಸ್ ಬರುತ್ತೆ ಅಂತ ಹೇಳಿದ್ದಾರೆ. ಆದ್ದರಿಂದ ನಾನು 5 3/4 1/4 ಇಂಚ್ ಕಡಿಮೆ ಮಾಡ್ಕೊಂಡು 5 3/4 ಇಟ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ಈ ರೀತಿ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ 5 3/4 6 ಇಟ್ಕೊಳ್ಳಿ. ಇಲ್ಲಿ 6 ಅರ್ಧ ಭಾಗ 3 ಇದೆಲ್ಲ ಅಲ್ಲಿಗೆ ಒಂದು ಮಾರ್ಕು. ಮತ್ತು 10 ಇಂಚು ನಿಮ್ಮದು ಚೆಸ್ಟ್ ಎಷ್ಟಿದೆಯೋ 10 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡು ಕರ್ವ್ ಸ್ಕೇಲ್ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ, ನೀಟಾಗಿ ಬರುತ್ತೆ. ಮತ್ತು ನೆಕ್ಕು 2/4 ಇವ್ರದ್ದು ಮುಂಭಾಗ ತುಂಬ, ಅವರು ಹುಕ್ಪಟ್ಟಿ ಬಂದು ತುಂಬ ಚಿಕ್ಕದಾಗಬೇಕು ಅಂತ ಕೇಳಿದ್ದಾರೆ. ಮಾಮೂಲಿ ಎಲ್ಲ ಬ್ಲೌಸಿಗೂ 7 ಇಂಚೇ ಲಾಸ್ಟ್ ಫ್ರೆಂಡ್ಸ್. ಇವರು ತುಂಬ ಡೀಪ್ ಹಾಕೋದ್ರಿಂದ 8 ಇಂಚು ಇಡ್ತಿದ್ದೀನಿ. ಆದ್ದರಿಂದ ಮುಂಭಾಗ ನಾನು ಯಾವುದೇ ಜಾಸ್ತಿ ಮಾಡಿಲ್ಲ, ಮೇಲೆ 2/4 ಇಟ್ಟಿದ್ದೀನಿ, ಕೆಳಗಡೆನೂ ಅಷ್ಟೇ. ಅದೇ ನೀವು 6 ಇಂಚು 5 ಇಂಚು ಎಲ್ಲ ಇಟ್ಟರೆ, 6 ಇಂಚು 6.5 ಇಂಚ್ ಇಟ್ಟರೆ ಇಲ್ಲಿ ಕೆಳಭಾಗದಲ್ಲಿ 2.5 ಇಂಚು ಇಟ್ಕೊಳ್ಳಿ ಫ್ರೆಂಡ್ಸ್. ಸ್ವಲ್ಪ ಇದಾಗಿದೆ. ಮತ್ತು ಕರೆಕ್ಟ್ ಇದೆಯಾ ಅಂತ ನೋಡ್ಕೊಳ್ಳಿ.
ಮತ್ತು ಇಲ್ಲಿಂದ ಇಲ್ಲಿಗೆ 3 ಮುಕ್ಕಾಲು ಇಟ್ಕೊಳ್ತಿದ್ದೀನಿ ಫ್ರೆಂಡ್ಸ್. ಅವ್ರು 2 ಮುಕ್ಕಾಲು ಬರುತ್ತೆ. ನಾವು ಸ್ಟಿಚಿಂಗ್ ಆದಮೇಲೆ ಇಲ್ಲಿ 3 ಇಡ್ತೀನಿ. ಸ್ಟಿಚಿಂಗ್ ಆದಮೇಲೆ 2 ಇಂಚ್ ಬರುತ್ತೆ. ಆಲ್ಮೋಸ್ಟ್ 30 ಸೈಜಿಂದ ಹಿಡ್ದು 40 ಸೈಜ್ವರೆಗೂ ಇದೇ ಅಳತೆನೇ ಬರುತ್ತೆ ಫ್ರೆಂಡ್ಸ್. ನಾನು ಕೂಡ ಇದೇ ರೀತಿ ಮಾಡೋದು. ಮತ್ತು ಒಬ್ಬೊಬ್ಬರು ಬಾಡಿ ಒಂದೊಂದು ರೀತಿ ಮೆಜರ್ ಬರುತ್ತೆ ಫ್ರೆಂಡ್ಸ್. ಇವ್ರದ್ದು ಮತ್ತು ಸೊಂಟದ ಅಳತೆಗೂ ಎದೆ ಸುತ್ತಳತೆಗೂ ತುಂಬ ಕಡಿಮೆ ಬರುತ್ತೆ. ಆದ್ದರಿಂದ ನಾನು ನೋಡಿ ಫ್ರೆಂಡ್ಸ್, ಇಲ್ಲಿಂದ ಇಲ್ಲಿಗೆ 3 ಇಟ್ಕೊತೀನಿ. ಇಲ್ಲಿಂದ ಇಲ್ಲಿಗೆ 2.5. ನಾರ್ಮಲ್ ಎಲ್ಲ ಬ್ಲೌಸಿಗೂ 2 ಇಟ್ಕೊಳ್ತೀನಿ. ಇದಕ್ಕೆ 2.5, ಯಾಕಂದರೆ ಇವ್ರದ್ದು ಸೊಂಟದ ಅಳತೆ ತುಂಬ ಚಿಕ್ಕದಾಗಿರೋದ್ರಿಂದ ಇಲ್ಲಿ ಸ್ವಲ್ಪ ಜಾಸ್ತಿ ಇಟ್ಕೊಳ್ತಿದ್ದೀನಿ. ಮತ್ತು ಇಲ್ಲಿಂದ ಇಲ್ಲಿ ಉದ್ದ 2.25 ಅಥವಾ 2 ಇಟ್ಕೊಳ್ಳಿ ಸಾಕು. ಈಗ ಈ ಕಡೆ 1.25, ಈ ಕಡೆ 1.25 ಇಂಚ್ ಬರುತ್ತೆ. ಇದನ್ನು ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಇದೆರಡರ ಮಧ್ಯ ಭಾಗಕ್ಕೆ ಒಂದು ಮಾರ್ಕು 4 ಟಕ್ಸ್ ಹಿಡಿತೀವಲ್ಲ ಅದು. ಕೆಲವೊಬ್ಬರು ಈ ಟಕ್ಸನ್ನು ಹಿಡಿಯೋದಿಲ್ಲ. ನಾನು ಎಲ್ಲ ಬ್ಲೌಸಿಗೂ ಈ ಟಕ್ಸ್ ಹಿಡಿದ್ರೇ ಫಿಟ್ಟಿಂಗ್ ಚೆನ್ನಾಗಿ ಕಾಣುತ್ತೆ ಅನ್ನೋದಕ್ಕೋಸ್ಕರ ನಾನು ಅದನ್ನು ಕೂಡ ಟಕ್ಸ್ ಹಿಡ್ತೀನಿ ಎಲ್ಲ ಬ್ಲೌಸಿಗೂ. ಆಲ್ಮೋಸ್ಟ್ ಎಲ್ಲರೂ ಬೇಕು ಅಂತಲೇ ಹೇಳ್ತಾರೆ, ಯಾರೂ ಬೇಡ ಅಂತ ಹೇಳೋದಿಲ್ಲ. ನಿಮ್ಮ ಸೈಡ್ ಹೊಲ್ದಿಲ್ಲ ಅಂದರೆ ಬೇಡ ಅನ್ನೋರಿಗೆ ಪರವಾಗಿಲ್ಲ. ನೋಡಿ ಫ್ರೆಂಡ್ಸ್, ಇದ್ರ ಸ್ಟ್ರೈಟಾಗಿ ಒಂದು ಗೆರೆ ಇಟ್ಕೊಳ್ಳಿ. ಇದ್ರ ಸ್ಟ್ರೈಟಾಗಿ ಒಂದು ಗೆರೆ ಇಟ್ಕೊಳ್ಳಿ ಅಷ್ಟೇ. ಇದಿಷ್ಟು. ಮತ್ತು ನೀವು ಕಟಿಂಗ್ ಮಾಡೋಕ್ಕೆ ಮುಂಚೆ ಒಂದ್ಸಲ ಎಲ್ಲ ಸರಿ ಇದೆಯಾ ಅಂತ ಅಳತೆ ಮಾಡಿ ನೋಡ್ಕೊಳ್ಳಿ. ನಾನು ಪದೇ ಪದೇ ಹೇಳ್ತಿರ್ತೀನಿ, ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್. ನಿಮಗೆ ಯಾವುದೇ ಡೌಟ್ಸ್ ಇದ್ದರೂ ಅರ್ಥ ಆಗೋದಿಲ್ಲ, ನೀವು ಅರ್ಧದಿಂದ ನೋಡಿ ಆಮೇಲೆ ಕಮೆಂಟ್ ಮಾಡಿದ್ರೆ ಫುಲ್ಲು ವೀಡಿಯೋ ತಪ್ಪದೆ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದನ್ನು ಈ ರೀತಿ ನೀಟಾಗಿ ಕಟಿಂಗ್ ಮಾಡ್ಕೊಳ್ತೀನಿ. ಇದು ಯಾಕೆ 1 ಇಂಚು ಜಾಸ್ತಿ ಇಟ್ಟಿದ್ದೀನಿ ಅಂದರೆ ಇದು ಪನ್ನ ಬಂದು ಸರಿಯಾಗಿ ಬಂದಿಲ್ಲ ಫ್ರೆಂಡ್ಸ್. ಉದ್ದ ಗಿಡ್ಡ ಇದೆ ಲಾಸ್ಟ್, ಅದಕ್ಕೆ ನಾನು ಒಂದು ಅರ್ಧ ಇಂಚು ಜಾಸ್ತಿ ಇಟ್ಕೊಂಡು ಕಟ್ ಮಾಡಿದೆ. ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಳಿ ನೀಟಾಗಿ. ಇದು ಬಂದು ಲೈನಿಂಗ್ ಬ್ಲೌಸು. ಈಗ 4 ಪೀಸನ್ನು ಸೇರಿಸಿ ಕಟಿಂಗ್ ಮಾಡ್ಕೊಳ್ತೀನಿ ಹಿಂಭಾಗಕ್ಕೆ. ನೀಟಾಗಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಇದಿಷ್ಟ ಆದಮೇಲೆ ಈಗ ಫ್ರಂಟಿಗೆ ಹೇಗೆ ಕಟ್ ಮಾಡಬೇಕು ಅಂತ ಹೇಳ್ತೀನಿ. ಕೆಲವೊಬ್ಬರು ಫ್ರಂಟ್ ಬೇರೆ ಬ್ಯಾಕ್ ಬೇರೆ ಮಾಡ್ತಾರೆ. ನಾನು ಆ ರೀತಿ ಮಾಡೋದಿಲ್ಲ, ಯಾಕಂದರೆ ಒಬ್ಬೊಬ್ಬರು ಸ್ಟಿಚಿಂಗ್ ಕಟಿಂಗ್ ಮೆಥಡ್ ಕೂಡ ಒಂದೊಂದು ರೀತಿ ಇರುತ್ತೆ. ಈ ಮೆಥಡು ನನಗೆ ಈಸಿಯಾಗಿರೋದ್ರಿಂದ ಇದೇ ಮೆಥಡಲ್ಲಿ ಮಾಡ್ತಿದ್ದೀನಿ. ನೋಡಿ ಫ್ರೆಂಡ್, ಇದು ಮಧ್ಯೆ ಕಟ್ ಮಾಡ್ಕೊಳ್ಳಿ. ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಹಿಂದೆ ಇರೋದು ಬ್ಯಾಕ್ ಪಾರ್ಟು. ಈಗ ನೆಕ್ ಹತ್ರ ಸಮ ಬರಬೇಕಲ್ವ, ಅದರಿಂದ ನೆಕ್ ಹತ್ರ ಮಾತ್ರ 4 ಪೀಸು ಸೇರಿ ಸ್ವಲ್ಪ ಕಚ್ಚಿ ಹಾಕ್ಕೊಳ್ಳಿ. ಈಗ ಬ್ಯಾಕನ್ನು ತೆಗ್ದು ಈ ಕಡೆ ಸೈಡಿಗೆ ಇಡ್ತೀನಿ. ಇದಾದಮೇಲೆ ಈಗ ಫ್ರಂಟ್ ಪಾರ್ಟ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಇದು 2 ಪೀಸು ಮುಂಭಾಗದ ಪೀಸು. ಈಗ ಮುಂಭಾಗ ಕಂಕುಳ ಹತ್ರ ಸ್ವಲ್ಪ ಅದೇ ಹೇಳಿದ್ನಲ್ಲ 3/4 ಇಂಚು ಗ್ಯಾಪ್ ಬಿಟ್ಟು ಕಟ್ ಮಾಡ್ಕೊಳ್ತೀವಿ. ಮತ್ತು ನೀವು ಬ್ಲೌಸ್ ಫೋಲ್ಡಿಂಗ್ ಮಾಡೋದು ಕೂಡ ನೀಟಾಗಿ ಕಲ್ತ್ಕೋಬೇಕು ಫ್ರೆಂಡ್ಸ್. ಮತ್ತು ಬ್ಲೌಸ್ ಫೋಲ್ಡಿಂಗಲ್ಲಿ ಮಿಸ್ಟೇಕ್ ಆಗಬಾರ್ದು. ಮತ್ತು ಇಲ್ಲಿ ನೆಕ್ ಹತ್ರ ಬಂದು ರೌಂಡ್ ಶೇಪ್ ನೀಟಾಗಿ ತಗೊಳ್ಳಿ. ನಾನು ಕರ್ವ್ ಸ್ಕೇಲಿಂದನೇ ಶೇಪ್ ತಗೊಳ್ಳೋದ್ರಿಂದ ತುಂಬ ನೀಟಾಗಿ ಬರುತ್ತೆ. ನೀವು ಕರ್ವ್ ಸ್ಕೇಲ್ ಇಲ್ಲ ಅಂದರೂ ಪರವಾಗಿಲ್ಲ, 1/2 ಇಂಚಿಗೆ ಒಂದು ಮೂಲೆಗೊಂದು ಮಾರ್ಕ್ ಮಾಡ್ಕೊಂಡು ಶೇಪ್ ಕೊಟ್ಕೊಳ್ಳಿ, ನೀಟಾಗಿ ಬರುತ್ತೆ. ಈಗ ಇದು ಫ್ರಂಟ್ ನೋಡಿ ಈ ರೀತಿ ಕಟ್ ಮಾಡ್ಕೊಳ್ತೀನಿ. ಫ್ರಂಟಲ್ಲಿ ಕಟ್ ಮಾಡ್ಕೊಂಡು ನಿಮಗೆ ಕಟ್ ಮಾಡ್ಕೊಳ್ದೆ ಹಾಗೆ ಹೊಲಿತೀನಿ ಅನ್ನೋರು ಕೂಡ ಹೊಲಿಬೋದು. ನಾನು ಈ ರೀತಿ ಕಟ್ ಮಾಡಿಕೊಂಡೆ ಹೊಲಿಯೋದು ಫ್ರೆಂಡ್ಸ್. ಈಗ ಕ್ರಾಸ್ ಪಟ್ಟಿ ಬೆಲ್ಟ್ ಪಟ್ಟಿನ ಕಟ್ ಮಾಡ್ಕೊಳ್ತಿದ್ದೀನಿ. ಇದನ್ನು ನೀಟಾಗಿ ಕಟ್ ಮಾಡ್ಕೊಳ್ಳಿ. ನಾನು ವೀಡಿಯೋನ ತುಂಬ ಸ್ಲೋ ಆಗಿ ತೋರಿಸ್ತಿದ್ದೀನಿ ಫ್ರೆಂಡ್ಸ್, ಯಾರು ಮಿಸ್ ಮಾಡದೆ ನೋಡಿ, ತಪ್ಪದೆ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾವು ಚಾಕ್ ಪೀಸಲ್ಲಿ ಅಥವಾ ಮಾರ್ಕರಲ್ಲಿ ಹಾಕಿದ್ರೆ ಮಾರ್ಕ್ ಹಿಂದೆ ಕೂಡ ಬಿದ್ದಿದೆ. ಅದ್ರ ಮೇಲೆ ನಾವು ಮಾರ್ಕರಲ್ಲಿ ಮತ್ತೊಂದು ಸಲ ಮಾರ್ಕ್ ಹಾಕ್ಕೊಳ್ಳೋಣ.
ನೀವು ಮಾರ್ಕ್ ಬಿದ್ದಿಲ್ಲ ಅಂದರೆ ಇನ್ನೊಂದು ಸಲ ಹೊತ್ತಿ ಹಾಕಿ, ಮಾರ್ಕು ನೀಟಾಗಿ ಬೀಳುತ್ತೆ. ನೋಡಿ ಫ್ರೆಂಡ್ಸ್, ಆಯ್ತಲ್ಲ. ಮತ್ತು ನೀವು ಸ್ಟಿಚಿಂಗ್ ಮಾಡಬೇಕಂದ್ರೆ ಅಷ್ಟೇ ಲೈನಿಂಗ್ ಕಟ್ ಈ ರೀತಿ ಆಪೋಸಿಟ್ ಇರಬೇಕು. ಎರಡು ಒಂದೇ ಸೈಡ್ ಇಟ್ಟು ಕಟ್ ಮಾಡಿದ್ರೆ ಖಂಡಿತವಾಗ್ಲೂ ಬ್ಲೌಸು ಎರಡು ಒಂದೇ ಸೈಡ್ ಆದರೆ ಸರಿಯಾಗೋಲ್ಲ, ಮತ್ತು ಬಿಚ್ಚೋ ಕೆಲಸ ಬರುತ್ತೆ. ನೀವು ಆದ್ದರಿಂದ ಲೈನಿಂಗ್ ಕಟ್ ಮಾಡಬೇಕಾದ್ರೆ ನೋಡ್ಕೋಬೇಕು. ಈಗ ಡಿಸೈನ್ ಎಲ್ಲ ಬಂದಿರುತ್ತಲ್ಲ ಅಂಥ ಬ್ಲೌಸ್ಗಳೆಲ್ಲ ನೋಡಿ ಆಪೋಸಿಟ್ ಸೈಡ್ ನೋಡಿ ಕಟ್ ಮಾಡ್ಕೊಳ್ಳಿ. ಅದ್ರದ್ದಾಯಿತು ಫ್ರೆಂಡ್ಸ್. ಈಗ ಬ್ಯಾಕ್ ಪಾರ್ಟು ಅವ್ರದ್ದು 10 ಇಂಚು ಇದೆ. ಇಂಚಿಗೆ ಸ್ಟ್ರೈಟಾಗಿ ಒಂದು ಇಲ್ಲಿಂದ ಇಲ್ಲಿಗೆ 2.25 ಬೇಡ, 2.5ನೇ ಇಟ್ಕೋಬೇಕು. ಬೇಕಾದರೆ ಸ್ವಲ್ಪ ಅಲ್ಲಿ ಕ್ರಾಸಾಗಿ ಮಾಡಿಕೊಂಡು 2.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಈಗ ರೌಂಡ್ ಶೇಪು ನಿಮಗೆ ಕರ್ವ್ ಸ್ಕೇಲ್ ಇಲ್ಲ ಅಂದರೂ ಪರವಾಗಿಲ್ಲ ಫ್ರೆಂಡ್ಸ್, ಆ ಮೂಲೆಗೆ ಒಂದು ಗೆರೆ ಹಾಕ್ಕೊಂಡು ಮಾಡ್ಕೋಬೋದು. ನಾನು ಅದು ಕೂಡ ಹೇಗೆ ಮಾಡೋದು ರೌಂಡ್ ಶೇಪ್ ಅಂತ ನೋಡಿ ಫ್ರೆಂಡ್ಸ್. ಈ ರೀತಿ ಮಾರ್ಕ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬ್ಲೌಸ್ ರೌಂಡ್ ಶೇಪ್ ಅನ್ನೋದು ನೀಟಾಗಿ ಬರುತ್ತೆ. ಇದು ಅಷ್ಟೇ ಫ್ರೆಂಡ್ಸ್, ನಾವು ಒಂದು ಸೈಡ್ ಮಾರ್ಕರಲ್ಲಿ ಹಾಕಿರ್ತೀವಲ್ಲ, ಇನ್ನೊಂದು ಸೈಡು ಕೂಡ ನೀಟಾಗಿ ಕಾಣುತ್ತದು. ನಿಮಗೆ ಇದೇ ರೀತಿಯೂ ಮೋಟಿವೇಶ್ನಲ್ಸ್ ವೀಡಿಯೋಸ್ ಎಲ್ಲ ಹಾಕಿದ್ದೀನಿ ಫ್ರೆಂಡ್ಸ್. ಪ್ಲೇಲಿಸ್ಟಿಗೆ ಹೋಗಿ ಮೋಟಿವೇಶ್ನಲ್ ಮತ್ತು ಸ್ಟಿಚಿಂಗ್ ವೀಡಿಯೋಸ್ ಎಲ್ಲ ಹಾಕಿರ್ತೀನಿ, ಚೆಕ್ ಮಾಡಿ ನೋಡಿ ಫ್ರೆಂಡ್ಸ್. ಮತ್ತು ಆಲ್ಮೋಸ್ಟ್ ಎಲ್ಲ ಲೇಡೀಸೇ ಜಾಸ್ತಿ ನೋಡ್ತಾರೆ ಟೈಲರಿಂಗಿಂದ ಅಂದ್ಕೊಂಡಿರ್ತೀನಿ. ಒಂದು 90% ಲೇಡೀಸ್ ನೋಡ್ತಾರೆ ಅಂದ್ಕೊಂಡಿರ್ತೀನಿ. ಮತ್ತು ಆದ್ದರಿಂದ ರಂಗೋಲಿ ಡಿಸೈನ್ ಕೂಡ ನಮ್ಮದು ಹಾಕಿರ್ತೀನಿ ಫ್ರೆಂಡ್ಸ್. ಕೆಲವೊಂದು ದಿನಗಳು ನಾನು ವೀಡಿಯೋ ಹಾಕೋಕ್ಕಾಗಿರಲಿಲ್ಲ ಟೈಲರಿಂಗ್ ವೀಡಿಯೋ, ಆದ್ದರಿಂದ ರಂಗೋಲಿ ವೀಡಿಯೋಸನ್ನು ಹಾಕಿದ್ದೆ. ಅದು ಕೂಡ ನೋಡಿ ಫ್ರೆಂಡ್ಸ್, ನಿಮಗೂ ಕೂಡ ಯೂಸ್ಫುಲ್ ಆಗ್ಬೋದು. ಚಿಕ್ಕ ಚಿಕ್ಕ ರಂಗೋಲಿ ಹಾಕೋಣ ಅಂತ ಹಾಕಿದ್ದೀನಿ. ಈಗ ಲೈನಿಂಗನ್ನು ಕಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಮತ್ತು ಮೇನ್ ಫ್ಯಾಬ್ರಿಕ್ನ ಈ ರೀತಿ ಫೋಲ್ಡಿಂಗ್ ಮಾಡಿ ಇಟ್ಕೊಳ್ಳಿ. ಈ ರೀತಿ ಫೋಲ್ಡಿಂಗ್ ಮಾಡಿ, ಇದು ಬ್ಯಾಕ್ ಪಾರ್ಟು. ಫಸ್ಟು ನಾನು ಎಲ್ಲ ಒಟ್ಟಿಗೆ ಹಾಕಿ ಕಟ್ ಮಾಡ್ಬೋದು. ವಿಡಿಯೋ ನೀಟಾಗಿ ಕಾಣ್ತಿಲ್ಲ ಫ್ರೆಂಡ್ಸ್, ನನ್ನದು ಕಟಿಂಗ್ ಟೇಬಲ್ ತುಂಬ ಸಣ್ಣದಾಗಿರೋದ್ರಿಂದ ನಾನು ಬ್ಯಾಕ್ ಪಾರ್ಟ್ ಫಸ್ಟ್ ಕಟಿಂಗ್ ಮಾಡ್ತೀನಿ. ನೋಡಿ, ಇದನ್ನು ನೀಟಾಗಿ ಇಟ್ಕೊಳ್ಳಿ. ಮತ್ತು ನೀವು ಲೈನಿಂಗ್ ಎಷ್ಟಿದೆಯೋ ಅದೇ ಅಳತೆಗೆ ಕಟಿಂಗ್ ಮಾಡಬೇಕು ಅನ್ನೋ ಅವಶ್ಯಕತೆ ಏನಿರೋದಿಲ್ಲ. ನಾವು ಅದೇ ಅಳತೆಗೆ ಕಟಿಂಗ್ ಮಾಡಿದ್ರೂ ಕೂಡ ಒಂದೊಂದು ಎಕ್ಸ್ಪೆಂಡ್ ಆಗೋ ಬಟ್ಟೆ ಮತ್ತು ಸ್ಮೂತ್ ಬಟ್ಟೆಗಳೆಲ್ಲ ಎಕ್ಸ್ಪೆಂಡ್ ಆಗುತ್ತೆ. ಆವಾಗ ನಾವು ಸರಿ ಇದೆಯೋ ಇಲ್ಲೋ ಅಂತ ಕನ್ಫ್ಯೂಸ್ ಆಗುತ್ತೆ. ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಕಟ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಕಟ್ ಮಾಡಿಕೊಂಡ್ರೆ ನಾವು ಲೈನಿಂಗನ್ನು ನೀಟಾಗಿ ಹೊಲಿಬೋದು ಫ್ರೆಂಡ್ಸ್. ಎಕ್ಸ್ಟ್ರಾ ಕಟ್ ಮಾಡಿಕೊಂಡ್ರೆ ಯಾವುದೇ ಪ್ರಾಬ್ಲಮ್ಸು ಬರೋದಿಲ್ಲ. ಮತ್ತು ಒಂದೊಂದು ಸೀರೆ ಕ್ಲಾತ್ ಜಾರ್ಕೊಂಡು ಹೋಗುತ್ತಲ್ಲ, ಅಂಥ ಸೀರೆಗಳಿಗೆಲ್ಲ ನಾವು ಕರೆಕ್ಟಾಗಿ ಕಟ್ ಮಾಡಿಕೊಂಡ್ರೆ ಅದು ಕರೆಕ್ಟು ಬರೋಲ್ಲ. ಮತ್ತು ಲೈನಿಂಗಿಗಿಂತ ಮೇನ್ ಫ್ಯಾಬ್ರಿಕ್ಕು ಎಕ್ಸ್ಟ್ರಾ ಕಾಣುತ್ತೆ. ಆದ್ದರಿಂದ ಸ್ವಲ್ಪ ಎಕ್ಸ್ಟ್ರಾ ಕಟ್ ಮಾಡಿಕೊಂಡ್ರೆ ನೀವು ಲೈನಿಂಗ್ ಹೊಲಿಯಬೇಕಾದ್ರೆ ಸ್ವಲ್ಪ ಬಟ್ಟೆ ಜಾಸ್ತಿ ಇರೋದನ್ನು ಎಕ್ಸೆಸ್ ಮಾಡಿ ಕಟಿಂಗ್ ಮಾಡಿ ಹೊಲ್ಕೋಬೋದು. ಇದು ಈಗ ಫ್ರಂಟ್ ಪಾರ್ಟು. ನಾನು 2 ಸೈಡು ಒಂದೇ ಸಲ ಕಟ್ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿ ಕಟ್ ಮಾಡ್ಕೊಳ್ತೀನಿ. ನಾನು ಇದು ಬಂದು ಯಾವುದೇ ರೀತಿ ಕ್ಯಾನ್ವಾಸ್ ಹಾಕಿ ಫೋಲ್ಡಿಂಗ್ ಮಾಡೋದಿಲ್ಲ. ಆದ್ದರಿಂದ ನಾನು ಫ್ರಂಟ್ ಹತ್ರ ಹೀಗೆ ಸ್ಟಿಚಿಂಗ್ ಮಾಡಿ ಹಾಗೆ ತಿರುಗಿಸೋದು ಫ್ರೆಂಡ್ಸ್. ಇದಕ್ಕೆ ಪೈಪಿಂಗ್ ಆಗಲಿ ಬೇರೆ ಯಾವುದು ಬರೋದಿಲ್ಲ. ಅವರು ಯಾವುದು ಬೇಡ, ಡಿಸೈನ್ ಎಲ್ಲ ಏನು ಬೇಡ, ಸಿಂಪಲಾಗಿರಲಿ ಅಂತ ಹೇಳಿರೋದ್ರಿಂದ ಹಾಗೆ ಈ ಪೀಸ್ ಇಟ್ಟು ಹಾಗೆ ನೆಕ್ಕನ್ನು ತಿರುಗಿಸ್ಕೊಳ್ತೀನಿ. ಮತ್ತು ಪೈಪಿಂಗ್ ಇಲ್ಲದೇ ನಾವು ನೆಕ್ಕನ್ನು ಹೇಗೆ ಫಿನಿಶಿಂಗ್ ಮಾಡೋದು ಅನ್ನೋ ವಿಡಿಯೋ ಕೂಡ ಇದೆ ಫ್ರೆಂಡ್ಸ್.
ವೀಡಿಯೋನ ಚೆಕ್ ಮಾಡಿ ನೋಡಿ. ಅಥವಾ ಇನ್ನೂ ನಿಮಗೆ ಇದೇ ರೀತಿ ಬ್ಲೌಸಲ್ಲಿ ಯಾವುದಾದ್ರೂ ಕಟ್ಟಿಂಗ್ಸ್ ವೀಡಿಯೋ ಬೇಕು, ಸ್ಟಿಚಿಂಗ್ ವೀಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ ಈಗ ಫ್ರಂಟ್ ಪಾರ್ಟ್ ಆಯಿತು, ಫ್ರಂಟು ಬ್ಯಾಕು ಆಗಿದೆ. ನೀವು ಹಾಗೆ ಸ್ಟಿಚ್ ಮಾಡ್ಕೊಳ್ಳೋರು ಮಾಡ್ಕೋಬೋದು. ನಾನು ಹಾಗೆ ಸ್ಟಿಚ್ ಮಾಡೋಕ್ಕೆ ಹೋಗಲ್ಲ ಫ್ರೆಂಡ್ಸ್, ನಾನು ಸಪ್ರೇಟ್ ಮಾಡಿಕೊಂಡೆ ಇದನ್ನು ಮಾಡೋದು. ನೋಡಿ ಫ್ರೆಂಡ್ಸ್, ಇದು ಹುಕ್ ಪಟ್ಟಿ ಕಾಜಾ ಪಟ್ಟಿಗೆ ಇದರಲ್ಲೇ ನಾವು ತಗೋಬೋದು. ಮತ್ತು ಈಗ ಸ್ಲೀವ್ಸು ಬಂದು ಸ್ಲೀವ್ಸಿಗೆ ಇದು ನೆಟ್ಟೆಡ್ ಕ್ಲಾತ್ ಆಗಿರೋದ್ರಿಂದ ಸ್ಲೀವ್ಸು ಬೇಡ ಅಂತ ಹೇಳಿದ್ದಾರೆ. ಸ್ಲೀವ್ಸಿಗೆ ಲೈನಿಂಗ್ ಬೇಡ ಅಂತ ಹೇಳಿದ್ದಾರೆ. ಸ್ಲೀವ್ಸಿಗೆ ಲೈನಿಂಗ್ ಬೇಡ ಅಂತ ಹೇಳಿದ್ದಾರೆ. ಆದ್ದರಿಂದ ನಾನು ಸ್ಲೀವ್ ಕಟ್ಟಿಂಗನ್ನು ನಿಮಗೆ ಲೈನಿಂಗಲ್ಲಿ ತೋರಿಸಿಲ್ಲ. ನೋಡಿ ಫ್ರೆಂಡ್ಸ್, ಸ್ಲೀವ್ಸು 10 ಇಂಚಿದೆ. ನಾವು ಫೋಲ್ಡಿಂಗಿಗೆ 1 ಇಂಚ್ ಸೇರ್ಕೊಂಡು 11.5 ಇಂಚ್ ಇಟ್ಕೊಳ್ತಿದ್ದೀನಿ ಫ್ರೆಂಡ್ಸ್. ಮತ್ತು ಇಲ್ಲಿಂದ ಇಲ್ಲಿಗೆ ನಾವು ಶೇಪಿಗೆ 3 ಮುಕ್ಕಾಲು ಇಟ್ಕೊಳ್ಳೋಣ. 3 ಮುಕ್ಕಾಲು ಇಟ್ಕೊಂಡು ಫ್ರಂಟು ಮತ್ತು ಬ್ಯಾಕು ಎರಡು ಶೇಪ್ ತಗೊಳ್ಳೋಣ. ಈ ಶೇಪು ಅಷ್ಟೇ ಫ್ರೆಂಡ್ಸ್, ನೀಟಾಗಿ ಮಾಡ್ಕೊಳ್ಳಿ, ಇಲ್ಲಾಂದರೆ ಬ್ಲೌಸು ಸ್ಲೀವ್ ಹತ್ರ ಸುಕ್ಕು ಬರುತ್ತೆ. ಈ ಶೇಪು ಕೂಡ ನೀಟಾಗಿ ಮಾಡ್ಕೋಬೇಕು ಫ್ರೆಂಡ್ಸ್. ನೀವು ಕಟ್ಟಿಂಗ್ ಎಷ್ಟು ನೀಟಾಗಿ ಮಾಡ್ತೀರೋ ಸ್ಟಿಚಿಂಗ್ ಕೂಡ ಅಷ್ಟೇ ನೀಟಾಗುತ್ತೆ ಫ್ರೆಂಡ್ಸ್. ನೀವು ಕಟ್ಟಿಂಗಲ್ಲೇ ಮೇಯ್ನಾಗಿ ಗಮನ ಇಟ್ಕೊಂಡು ನೋಡಬೇಕು. ನೋಡಿ ಫ್ರೆಂಡ್ಸ್, ಈಗ ಆಯ್ತಲ್ಲ. ಈಗ 2 ಪೀಸಿಗೆ ಮಾತ್ರ ಸ್ಲೀವ್ಸನ್ನು ಕಟ್ ಮಾಡ್ಕೊಳ್ತೀನಿ. ಸ್ಲೀವ್ಸು ಅಷ್ಟೇ ಫ್ರೆಂಡ್ಸ್, ಫ್ರಂಟ್ ಮತ್ತು ಒಂದೊಂದು ಫೋಲ್ಡಿಂಗನ್ನು ನೀಟಾಗಿ ಮಾಡ್ಕೊಳ್ಳಿ. ಇದು ಬಂದು ಕಚ್ಚಾಕೊಳ್ತೀವಲ್ಲ, 2 ಸ್ಲೀವಿಗೂ ಫ್ರಂಟ್ ಪಾರ್ಟು ಇದ್ದೇ ಇರುತ್ತೆ. ಈ ರೀತಿ ಕಚ್ಚಾಕೊಂಡು ನಮಗೆ ಸ್ಟಿಚಿಂಗ್ ಮಾಡೋ ಟೈಮಲ್ಲಿ ನಮಗೆ ಯಾವುದೇ ರೀತಿ ಕನ್ಫ್ಯೂಷನ್ ಬರೋದಿಲ್ಲ. ಮತ್ತು ಈಗ ಕ್ರಾಸ್ ಪಟ್ಟಿಗೂ ಕೂಡ ಇದರಲ್ಲೇ ಕಟ್ಟಿಂಗ್ ಮಾಡ್ಕೊಳ್ತೀನಿ. ಇದು ಕೂಡ ನೆಟ್ಟೆಡ್ ಕ್ಲಾತು ತುಂಬ ಕಡಿಮೆ ಇತ್ತು ಫ್ರೆಂಡ್ಸ್, ಆದ್ದರಿಂದ ನಾನು ಇದರಲ್ಲೇ ಅಡ್ಜಸ್ಟ್ ಮಾಡಿ ಹೊಲಿತೀನಿ. ಇದು 1 ಪೀಸ್ ಇದ್ದರೆ ಸಾಕು ಫ್ರೆಂಡ್ಸ್. ಮತ್ತು ಇದೇ ರೀತಿ ಇನ್ನೂ 2 ಸೈಡ್ ಒಟ್ಟು 6 ಪೀಸ್ ಬೇಕಾಗಿರೋದು ನಮಗೆ. ನಾವು ಇದರಲ್ಲಿ 4 ಪೀಸ್ ಆಯಿತು. ಇನ್ನೊಂದು ಪೀಸು ಲೈನಿಂಗಲ್ಲೇ ನಾನು ಕಟ್ ಮಾಡ್ಕೊಳ್ತೀನಿ. ಅದಕ್ಕೂ ಕೂಡ ಪೀಸು ಕಟ್ ಮಾಡ್ಕೊಳ್ಳಿ. ಟೋಟಲ್ ಒಂದು ಸೈಡಿಗೆ 3, ಈ ಕಡೆ ಸೈಡಿಗೆ 3, ಯಾಕಂದರೆ ಆವಾಗಲೇ ಸ್ಟಿಫಾಗಿ ಕೂರೋದು ಫ್ರೆಂಡ್ಸ್. ಇಲ್ಲಾಂದರೆ ಬ್ಲೌಸು ಸ್ವಲ್ಪ ತಿರ್ಗ ಹಂಗೆ ಲೂಸ್ ಆಗುತ್ತೆ. ಇದು 3 ಇದ್ದರೆ ಕರೆಕ್ಟಾಗಿ ಫಿಟ್ಟಿಂಗ್ ಆಗಿ ಕೂರುತ್ತೆ. ನೋಡಿ ಫ್ರೆಂಡ್ಸ್, ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತೋ ತಪ್ಪದೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇಷ್ಟೊತ್ತವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ರು ತುಂಬ ಥ್ಯಾಂಕ್ಸ್. ಓಕೆ ಫ್ರೆಂಡ್ಸ್, ಬಾಯ್.